ಸರ್ ಬಗ್ಗೆ ಹೇಳ್ಬೇಕಂದ್ರೆ ಶ್ರುತಿ ಹೇಳಿದಂಗ ಇನ್ನು ಸಂಜೆವರೆಗೂ ಇದು ಪ್ರೋಗ್ರಾಮ್ ನಡೆದ್ರು ಎಲ್ಲರ ಹತ್ರ ಏನಾದ್ರು ಒಂದು ಅವ್ರ ಬಗ್ಗೆ ಹೇಳಕ್ಕೆ ಒಪಿನಿಯನ್ ಇರುತ್ತೆ. ಅಷ್ಟು ಒಳ್ಳೆ ನಮ್ಮ ಸರ್ ನನ್ನ ಹತ್ರ ಬಂದು ಹೇಳ್ತಾರೆ, ನೋಡ್ರಿ RSK ಫಸ್ತಾಬಾರ್ದು JD ಇದಿಲ್ಲ, ಇಲ್ಲೆಲ್ಲ ನಾ ಹೇಳೋದಂಗೆ ನಡೀತದ, ಅದಕ್ಕೆ ನೀವೇನು ಅನ್ಸ್ಬೇಡ್ರಿ. ಸೊ ಹಂಗೆ ಕೇಳಿದ್ರೆ ಸ್ವಲ್ಪ ಭಯ ಆಗಿತ್ತು ನನಗೆ. ಬಟ್ ಅವರಷ್ಟು ಡೆಡಿಕೇಟೆಡ್ ವರ್ಕರ್ ನಾನು ನೋಡೇ ಇಲ್ಲ ಅನ್ಕೊಂತೀನಿ. ಅವರು ಒಬ್ಬರೇ RSKದಲ್ಲಿ 4-5 ಜನ ಕೆಲಸ ಮಾಡ್ಬಿಡ್ಬೋದು. ಅವ್ರಿಗೆ ಕಂಪ್ಯೂಟರ್ ಬರಲ್ಲ ಅನ್ನೋದು ಒಂದೇ ಅವರೇ ಹೇಳ್ತಾರೆ, ಕಂಪ್ಯೂಟರ್ ಒಂದು ಬರಲ್ಲ ಇಲ್ಲಾಂದ್ರೆ ಎಲ್ಲ ಮಾಡ್ತೀನಿ ನಾನು. ಅದ್ ಬಿಟ್ರೆ ಎಲ್ಲ 4-5 ಜನ RSKನಾಗ ಇಲ್ಲ ಅಂದ್ರೂ ಅವ್ರು ಒಬ್ಬರೇ ಹ್ಯಾಂಡಲ್ ಮಾಡೋ ಅಷ್ಟು ಕೆಪಾಸಿಟಿ ಇವತ್ತಿಗೂ ಇದೆ ಸರ್. ಅಷ್ಟು ಒಳ್ಳೆ ತರ ಕೆಲಸ ಮಾಡ್ತಾರೆ. ಆಮೇಲೆ ಹೆಂಗಂದ್ರೆ ನಮ್ಗೆ ಆಲ್ವೇಸ್ ಫಾದರ್ ಫಿಗರ್ ಇದ್ದಂಗೆ, ನಮ್ಗೆ ಯಾವಾಗ್ಲೂ ಕೂಸ್ಗಳು ಅಂತ ಅಡ್ರೆಸ್ ಮಾಡಿದ್ರೆ ಇಲ್ಲಿ ತನಕ ನಮ್ ಹೆಸರು ತಗೊಂಡೇ ಇಲ್ಲ. ನಮ್ದು ಇರ್ಲಿ ಶ್ರುತಿದಾಗ್ಲಿ ಹೆಸರು ತಗೊಂಡು ಕರೆದೇ ಇಲ್ಲ ಅವರು. ನಮ್ಮೊಂದಷ್ಟೇ ಅಲ್ಲ, ಬೇರೆ ಅಧಿಕಾರಿಗಳು ಕೂಸ್ಗಳು ನಮ್ ಕೂಸ್ಗಳು ಅಂತಾನೆ ಹೇಳ್ತಾರೆ. ನಮ್ ಕೂಸ್ಗಳಿಗೆ ಏನು ಕೇಳಬೇಡ್ರಿ, ನಮ್ ಕೂಸ್ಗಳಿಗೆ ಏನು ಅನ್ಬೇಡ್ರಿ ಅಂತ ಅವರು ನಮ್ಗ ತುಂಬಾ ಪ್ರೊಟೆಕ್ಟ್ ಮಾಡಿದ್ದಾರೆ. ಯಾವೊಬ್ಬರ ರೈತರ ಹಿಡ್ಕೊಂಡು ಅಧಿಕಾರಿ ಹಿಡ್ಕೊಂಡು ಇಂಥವ್ರಿಗೆ ಹ್ಯಾಂಡಲ್ ಮಾಡಕ್ ಆಗಲ್ಲ ಸರ್ ಕೈಲಿ ಅಂತ ಇಲ್ಲ. ಅಂಡ್ ಯಾರಿಗೂ ಅವರು ಜೋರಾಗಿ ಮಾತಾಡಲ್ಲ ಅಥವಾ ಯಾರಿಗೂ ಏನು ಅನ್ನಂಗಿಲ್ಲ. ಅವ್ರು ಅಂದ್ರೆ ಅವ್ರ ಪರ್ಸನಾಲಿಟಿ ಹಾಗಿದೆ. ಅವ್ರು ಹೇಳಿದಕ್ಕೆಲ್ಲ ಎಲ್ಲರೂ ಹೂನೆ ಅನ್ಬೇಕು ಅನ್ಸುತ್ತೆ. ಎಲ್ಲರೂ ಹೂನೆ ಅಂತಾರೆ, ಯಾರು ಎದುರುಗಡೆನೂ ಮಾತಾಡಕ್ ಹೋಗಂಗಿಲ್ಲ. ಸರ್ ಹಂಗದ ಪರ್ಸನಾಲಿಟಿ. ಆಮೇಲೆ ಅವ್ರಿಗೆ ಕೆಲಸ ಅಂದ್ರೆ ಇವತ್ತು ಹೇಳಾರ ಏನೋ ಆರ್ಡರ್ ಬಂದದ ಅಂದ್ರೆ ನಾಳೆ ತನಕ ಆಗೇ ಬಿಡ್ಬೇಕಂತ, ಆಗಿಲ್ಲ ಅಂದ್ರೆ ಆಗೋ ತನಕ ಬಿಡಂಗಿಲ್ಲ. ಹಗಲ ರಾತ್ರಿ ಮನೆಗೆ ಹೋದ್ರೂ ಫೋನ್ ಹಚ್ಚಿ ನಾಳೆ ಇದನ್ನ ಮಾಡ್ಬೇಕು, ನಾಳೆ ಇದನ್ನ ಮಾಡ್ಬೇಕು ಅಂತ ಹೇಳಿ ನೆನಪಿಸ್ತಾರೆ. ಅಂಡ್ ನಾನು ಶ್ರುತಿ ಹೊಸದಾಗಿದ್ವಿ, ಫ್ಲಾಗ್ ಹೋಸ್ಟಿಂಗ್ ಅದೆಲ್ಲ ಎವ್ರಿಥಿಂಗ್ ವಾಸ್ ನ್ಯೂ. ಬೆಳಗ್ಗೆ 5:30-6 ಗಂಟೆಗೆ ಫೋನ್ ಮಾಡಿ ಎಬ್ಬಿಸ್ತಿದ್ರು ನಮ್ಗೆ, ಎದ್ದೇಳ್ರಿ ಫ್ಲಾಗ್ ಹೋಸ್ಟಿಂಗ್ ಮಾಡ್ಬೇಕು ಎಂಟರ್ ಒಳಗೆ ಅಂತ ಹೇಳಿ. ಸೊ ಇನ್ನೂವರೆಗೂ ಮಾಡ್ತಾರೆ ಫ್ಲಾಗ್ ಹೋಸ್ಟಿಂಗ್ ಮಾಡೋದೇ ಇಲ್ಲ, ರೊಕ್ಕ ಕೊಟ್ಟು ಬಂದ್ರೆ ಇಲ್ಲ, ಹೂವ ತರಬೇಕು ಎಲ್ಲ ತರಬೇಕು ಅಂತ ಹೇಳಿ ನೆನಪಿಸ್ತಿರ್ತಾರೆ. ಸೊ ಇನ್ನೂವರೆಗೂ ಯಾವುದು ಬಿಟ್ಟಿಲ್ಲ ಅವ್ರದ್ದು ರುಟೀನ್. ನಾವು ಇಲ್ಲಿ ತನಕ ಒಂದಿನ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಕ್ ಹೋಗಿಲ್ಲ ನಮ್ಮ ಆಫೀಸ್ಲಿಂದ. ನಮ್ದು ಕಲ್ತ್ ಅವ್ರದ್ದು ಕಲ್ತ್ ಎಲ್ಲರೂ ಅವರೇ ಮಾಡ್ತಾರೆ. ತುಂಬಾನೇ ಡೆಡಿಕೇಟೆಡ್ ಅಂದ್ರೆ ನಮ್ ಕೆಲಸ ಎಲ್ಲರ ಕೆಲಸ ಕಲ್ತ್ ಅವರು ಮಾಡ್ಬೋದು, ಒಬ್ಬರೇ ಮಾಡ್ಬೋದು, ಅಷ್ಟು ಕೆಪಾಸಿಟಿ ಇದೆ. ಮೇಡಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿವರೆಗೂ ನಾನ್ ನೋಡೋದ್ವರೆಗೂ ಸರ್ ಒಂದು ದಿನ ಅವ್ರೊಬ್ಬರ ಸಲುವಾಗಿ ಟಿಫಿನ್ ಬಾಕ್ಸ್ ತಂದಿಲ್ಲ. ಏನಿಲ್ಲ ಅಂದ್ರೂ ಅವ್ರ ಟಿಫಿನ್ ಬಾಕ್ಸ್ ನಲ್ಲಿ 5-6 ಜನ ಆರಾಮ ಊಟ ಮಾಡ್ಬೋದು ಡೈಲಿ ಎವ್ರಿ ಸಿಂಗಲ್ ಡೇ. ಅಷ್ಟು ಮೇಡಮ್ ಅವ್ರ ಕೆಪಾಸಿಟಿ ಗ್ರೇಟ್ ಆಗ್ಬೇಕು. ಒಂದ್ಸಲ ಅವ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು. ಸರ್ ಇಷ್ಟು ಚೆನ್ನಾಗಿ ಸರ್ವಿಸ್ ಮಾಡಕ್ ಅವ್ರಿಗೂ ಕಾರಣ. ಬೆಳಗ್ಗೆ ನಾವು 6 o'clock ಏನಾದ್ರು ಫೀಲ್ಡ್ ವಿಸಿಟ್ ಅದ ಎಲ್ಲೋ ಹೋಗ್ಬೇಕು, ಮುಂಜಾನೆ 8ಕ್ಕೆ ರೆಡಿ ಆಗ್ರಿ ಅಂತ ಹೇಳ್ತಿದ್ರು. ನಾವು 6ಕ್ಕೆ ಗುಲ್ಬರ್ಗ ಬಿಟ್ರು ಸರ್ ಊಟ ಮಾಡ್ಬೇಕು ಬರ್ತಿದ್ರು ಮನೆಗೆ. ನಮ್ಮ ಮನೆಯವ್ರು ಮಾಡ್ಯಾರ್ರಿ, ಉಪ್ಪಿಟ್ಟು ಮಾಡ್ಕೊಟ್ಟಾರ, ಇವತ್ತು ಅನ್ನ ಮಾಡ್ಕೊಟ್ಟಾರ, ಇವತ್ತು ಚಪಾತಿ ಮಾಡ್ಕೊಟ್ಟಾರ. ಒಂದು ದಿನ ಅವ್ರು ಉಪವಾಸ ಬಂದಿಲ್ಲ. ಮುಂಜಾನೆ 6ಕ್ಕೆ ಬಂದಿರ್ಲಿ ಆಫೀಸಿಗೆ, ಒಂದು ದಿನ ಅವ್ರು ಉಪವಾಸ ಬಂದಿಲ್ಲ ಆಫೀಸಿಗೆ. ಅಂಡ್ ಒಂದು ದಿನ ಅವ್ರು ಒಬ್ಬರ ಸಲುವಾಗಿ ಡಬ್ಬಿ ತಂದಿದ್ದು ನಾನ್ ನೋಡಿಲ್ಲ. ಇದು ನಾವೇ ಇಷ್ಟಿಷ್ಟು ತರ್ತಿದ್ವಿ. ಯಾವತ್ತೋ ಒಂದಿನ ತರಕಾಗ್ಲಿಲ್ಲ, ಪಾಟೀಲ್ ಸರ್ ತಂದಿರ್ತಾರ ಹಂಗೆ ಬಂದಿಲ್ಲ ನಾವು ಎಷ್ಟೋ ಸಲ. ಸೊ ಅದಕ್ಕೆ ಮೇಡಮ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅವ್ರು ಅಷ್ಟು ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಕ್ ನೀವು ಕಾರಣ ಅವರು. ಅಂಡ್ ಅದೇ ನೆಕ್ಸ್ಟ್ ಹೇಳಿದ್ರು ಹಂಗೆ ಏನಾದ್ರು ನೆನಪು ಬರ್ತಾನೆ ಇರುತ್ತೆ. ನಿಮಗ್ ಬಹಳ ಮಿಸ್ ಮಾಡ್ಕೋತೀವಿ ಸರ್ ನಾವು. ನೀವಂದ್ರೆ ಏನೋ ತಪ್ಪು ಮಾಡಿರಂಗಿಲ್ಲ, ಆದ್ರೆ ನಮ್ಮಿಂದನೇ ಏನಾದ್ರು ನಮ್ಮಿಂದನೇ ಏನಾದ್ರು ತಪ್ಪಾಗಿದ್ರೆ ಸಾರಿ. ನಿಮ್ದು ಆಲ್ ದ ಬೆಸ್ಟ್ ರಿಟೈರ್ಮೆಂಟ್ ಲೈಫ್. ನಮಗ್ ಮರಿಬೇಡ. ಅವ್ರಿಗೆ ಹೆಸರು ಕೊಡ್ಬೇಕಂತಂದ್ರೆ ನಾವೇ ಏನು ಮಾಡತ್ಲೇ ಇಲ್ಲ. ನಾವ್ರೆ ನನಗೆ ಕಾಲ ಚಪ್ಪಲ್ ಇದ್ರಲ್ಲಿ ಪಾಟ್ನ ನೋಡಿ 500 ರೂಪಾಯಿ ಕೊಟ್ರು. ಈಗ ಅದಕ್ಕೆ ಚಪ್ಪಲ್ ಫಸ್ಟ್ ವ್ಯಕ್ತಿ 500 ರೂಪಾಯಿ. ಇವ್ರು ಎಷ್ಟೋ ಮಂದಿ ಕೆಲಸ ಮಾಡಿದ್ರು 1 ರೂಪಾಯಿ ಕೊಟ್ರೆ ಕೇಳ್ರಿ. ಎಷ್ಟೋ ಮಂದಿ ಮಾಡಿದ್ರು ಬಸ್ ಯಾತ್ರೆ ಮಂದಿ ಅಂತಂದ್ರು. ನನಗೆ 500 ರೂಪಾಯಿ ತೆಗೆದ್ಬಿಟ್ರು ಚಪ್ಪಲ್ ಹೋಗಿ ಹೋಗೋದಂತೆ. ಅದು ಒಂದು ದೊಡ್ಡ ಅವ್ರಿಗೆ ಜೀವ ತಿಂದಿನ್ರಿ, ದೊಡ್ಡ ಜೀವ. ಅದು ನಮ್ ಸಲ ಸಾಕ್ ಅಂತಂದ್ರ ಅದು ಒಂದು ಬೇಕಂತ ಮನಸಾಪೂರ್ಣ ಮಾಡಿದ್ವಿ. ಈಗ ನಾ ಅದಕ್ಕೆ ಹೇಳಕ್ ಬಂದಿದ್ರಿ,
ಆಕ್ಚುಲಿ ನೀನಿನ್ನ ಡೆಲ್ಲಿ ಹೋಗೋದೈತ್ರಿ, ಟಿಕೆಟ್ ಕ್ಯಾನ್ಸಲ್ ಮಾಡಿ ಉಳಿದೈತಿ. ನಮ್ಮ ಬಸ್ಸಲ್ಲಿ ಫೋನ್ ಮಾಡಿ ಬ್ಯಾಗ್ ಅದು ಎಲ್ಲ ಅದಕ್ಕೆ ಬಹಳ ತುಂಬಾ ಧನ್ಯವಾದಗಳು ಸರ್. ನಿನ್ನಿಂದ ನಮ್ಮ ಲೇಬರ್ಗಳು, ರೈತರಿಗೆ ಒಕ್ಕಲು ಕೆಲಸ ಆಗ್ಯದ. ನನ್ನಿಂದ ಏನಂದ್ರೆ ಅದನ್ನ ಜಿರೋ ಟ್ಯಾಕ್ ಮಾಡಿ ತೊಂದರೆ ಮಾಡೀನಿ. ದಯವಿಟ್ಟು ಕ್ಷಮಿಸ್ರಿ. ಅದೇನು ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸರ್ ಅವರಿಗೆ ಸೇವಾ ವಯೋನಿವೃತ್ತಿಯ ಹಾರ್ದಿಕ ಶುಭಾಶಯಗಳು. ಈಗ ನನಗೆ ಈ ಫುಲ್ ಕಾರ್ಯಕ್ರಮ ಮುಗಿಯೋವರೆಗೂ ಟೈಮ್ ಕೊಟ್ಟರು ನನಗೆ ಸಾಧ್ಯವಿಲ್ಲ ಸರ್ ಬಗ್ಗೆ ಹೇಳಲಿಕ್ಕೆ. ಅಷ್ಟೊಂದು ಇದಾವೆ ವಿಷಯಗಳು ಸರ್ ಬಗ್ಗೆ ಹೇಳಲಿಕ್ಕೆ. ನಾ ಹೆಂಗಂತ ಈಗ ತಾಯಿ ಮೊದಲ ಗುರು ಅಂತ ಹೆಂಗ್ ಹೇಳ್ತಾರೆ ಮಕ್ಕಳಿಗೆ, ಅದೇ ತರ ನಮಗೆ ಈ ಡಿಪಾರ್ಟ್ಮೆಂಟ್ ನಾವು ಫಸ್ಟ್ ಜಾಯಿನ್ ಆದಾಗ ಸರ್ ಅವರೇ ನಮಗೆ ಮೊದಲನೇ ಗುರು ಆಗಿರ್ತಾರೆ. ನಮ್ಮ ಸರ್ವಿಸ್ ಮುಗಿಯೋವರೆಗೂ ಕೂಡ ಸರ್ ಅವರೇ ನಮಗೆ ಮೊದಲನೇ ಗುರು. ಅದೇ ರೀತಿಯಾಗಿ ನಾಳೆ ಸರ್ ನಮ್ಮ ಅಕೌಂಟೆಂಟ್ ಆಗಿ ಕೂತಿದ್ರು. ಸರ್ ಅವರು ಹಿಂಗೆದ್ದು ಫುಲ್ ವೈಟ್ ಅಂಡ್ ವೈಟ್ ಅಲ್ಲಿ ಬಂದ್ರು ಸರ್ ಎದುರುಗಡೆ. ಇವಾಗೂ ಕೂಡ ವೈಟ್ ಅಂಡ್ ವೈಟ್ ಅಲ್ಲಿ ಬಂದ್ರು ಸರ್. ವೈಟ್ ಅಂಡ್ ವೈಟ್ ಅಲ್ಲಿ ಬಂದ್ರು. ಯಾರಪ್ಪ ಇವರು, ಅವ್ರ ಪರ್ಸನಾಲಿಟಿ ಎಲ್ಲ ನೋಡಿ ಯಾಕೋ ಸರ್ ಇವ್ರು ಜೋರೇ ಇರ್ಬೇಕು, ಯಾರು ಅನ್ಕೊಂಡೆ ನಾನು. ಆಮೇಲೆ ಅಟೆಂಡೆನ್ಸ್ ಸೈನ್ ಹಾಕಿದೆ. ಸರ್ ಫುಲ್ ಏನು ಮಾತಾಡಿರ್ಲಿಲ್ಲ ನಮ್ಗೆ, ಅಷ್ಟೊಂದು ಸುಮ್ಮನೆ ಕೂತಿದ್ರು. ಅಟೆಂಡೆನ್ಸ್ ಸೈನ್ ಹಾಕಿದೆ. ಅವಾಗೂ ನಂಗೆ ಪರಿಚಯ ಇರ್ಲಿಲ್ಲ ಸರ್ ಏನಂತ. ಅವ್ರು ಪರಿಚಯ ಮಾಡ್ಕೊಂಡಿಲ್ಲ, ನಾನು ಅವ್ರಿಗೆ ಕೇಳಿಲ್ಲ. ಹಾಗೆ ಸೈನ್ ಹಾಕಿ ನೆಕ್ಸ್ಟ್ ಬಂದೆ. ಕರ್ತಪದವರು ನೀವು ಅನ್ಸದೆ ಬೇಕಾಗಿದ್ದ, ಅಲ್ಲಿ PN ಪಾಟೀಲ್ ಸರ್ ಇದ್ದಾರ, ಆರಾಮಾಗಿ ಗಾಡಿ ಅದ ಎಲ್ಲ ಕಡೆ ಓಡಾಡಿಸ್ತಾರ ಬಿಡ್ರಿ, ನೀವು ಟೆನ್ಷನ್ ತಗೋಬೇಡ್ರಿ ಅಂತ ಮೇಡಮ್ ಹೇಳಿದ್ರು. ನಾನು ಇದ್ರ ಬಗ್ಗೆ ಆಲ್ರೆಡಿ ಸ್ವಲ್ಪ ನೆಗೆಟಿವ್ ಆಗಿ ಇಟ್ಕೊಂಡಿದ್ದೆ. ಏನಪ್ಪ ಸರ್ ಇಷ್ಟು ಜೋರ್ ಇದಾರೆ ಅನಿಸ್ತದೆ. ಹೆಂಗಂದ್ರೆ ಅವರು ನನಗೆ ಪ್ರಿಯಾಂಕೆ ಹೆಸರೇ ಇಟ್ಬಿಟ್ಟಿದ್ರು. ಅವರು ಪ್ರಿಯಾಂಕೆ ದೊಡ್ಡ ಕೂಸನವರು, ನನಗೆ ಸಣ್ಣ ಕೂಸನವರು. ಸೊ ಹಿಂಗಾಗಿ ಹೆಂಗ್ ಅನಿಸ್ತಿತ್ತಂದ್ರೆ ಮನೇಲಿ ಹೆಂಗ್ ತಂದೆ ನಮ್ಗೆ ಹೆಂಗ್ ಕಾಳಜಿ ಮಾಡ್ತಾರೆ, ಹಂಗ್ ಕಚೇರಿಯಲ್ಲಿ ಸರ್ ನಮ್ಗೆ ಕಾಳಜಿ ಮಾಡೋರು. ನಾವೆಲ್ಲೇ ಫೀಲ್ಡ್ ವಿಸಿಟಿಂಗ್ ಹೋಗ್ತೀವಿ ಒಬ್ರೆ ಅಂದ್ರೆ ನಮ್ಗೆ ಬಿಡ್ತಾ ಇರ್ಲಿಲ್ಲ. ಸರ್ ಅವರು ಜೊತೆಗೆ ಬರೋರು, ಅಥವಾ ಯಾರಿಗಾರ ಜೊತೆ ಮಾಡಿ ಒಂದ್ ಗಾಡಿ ಕೊಟ್ಟೆ ಕಳ್ಸೋರು ಸರ್. ಪ್ರತಿಯೊಂದು ನಮ್ಗೆ ಕೂತು ಸಣ್ಣ ಮಕ್ಳಿಗೆ ಹೆಂಗ್ ಹೇಳ್ಕೊಡ್ತಾರಲ್ಲ ಆತರ ಹೇಳ್ಕೊಟ್ಟಿರೋದು ಸರ್ ನಮ್ಗೆ. ನರೇಗಾ ವಿಷಯದಲ್ಲೂ ಅಷ್ಟೇ ಸರ್ ಫೇಮಸ್ ಫುಲ್ ನರೇಗಾದಲ್ಲಿ. ಯಾವಾಗ ನಾವು ಜಾಯಿನ್ ಆದಾಗ ಕೇಳಗಿ ನರೇಗಾ ಅಂದ್ರೆ ಪಾಟೀಲ್ ಸರ್ ಹೆಸರೇ ಬರ್ತಿತ್ತು. ಅವರೇ ಹೈಯೆಸ್ಟ್ ಮ್ಯಾಂಡೇಜ್ ಮಾಡೋರು ಅವಾಗೆಲ್ಲ. ಹೇಳ್ತಿದ್ರು ನಾ ಇನ್ನೊಂದ್ ಸ್ವಲ್ಪ ದಿನ ಆಯ್ತು ನಾನು ಟ್ರಾನ್ಸ್ಫರ್ ಹೋಗ್ತೀನಿ, ಪ್ರಮೋಷನ್ ಟ್ರಾನ್ಸ್ಫರ್ ಹೋಗ್ತೀನಿ ಅಂತಿದ್ರು. ಸರ್ ಪಾಟೀಲ್ ಸರ್ ನೀವು ರಿಟೈರ್ಡ್ ಆಗೈತೆ ನಮ್ಮ ರಸ್ಕಿಲ್ಲ ಇರ್ರಿ, ಎಲ್ಲೂ ಹೋಗ್ಬೇಡ್ರಿ ಅಂತಾನೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅಂದ್ರು ಅದು ಹೋಗ್ಬೇಕಾಗುತ್ತೆ ಬರ್ಬೇಕಾಗುತ್ತೆ. ಬಂದ್ರು ಸರ್. ಫೋನ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೂ ಮನ್ಸಿರ ಬರಲ್ಲ. ನಾವು ಅವ್ರು ಮಾಡಿಲ್ಲ ಅಂತ ನಾವು ಅವ್ರಿಗೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಮನ್ಸು ಬರಲ್ಲ. ಡೈಲಿ ಕಾಲ್ ಮಾಡ್ತಾರೆ ಸರ್, ಡೈಲಿ ವಿಚಾರಿಸ್ತಾರೆ. ಇವನ್ನೇ ಈಗ ರಿಟೈರ್ಡ್ ಆಗಿದೆ ಅಂತ ಬಿಡಂಗಿಲ್ಲ ಸರ್. ರಿಟೈರ್ಡ್ ಆದ್ಮೇಲೆ ಕೂಡ ಸೇಮ್ ಅದೇ ತರ. ವೇದಿಕೆಯಲ್ಲಿ ಆಸೀನರಾದಂತಹ ಕೃಷಿ ಇಲಾಖೆ ಅಧಿಕಾರಿಗಳೇ, ಇಂದಿನ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾದಂತಹ PN ಪಾಟೀಲ್ ಅವರೇ ಮತ್ತು ಅವರ ಶ್ರೀಮತಿಯವರೇ ಹಾಗೂ ಕೃಷಿ ಇಲಾಖೆಯ ಎಲ್ಲ ನೌಕರರು, ನನ್ನ ಮಗಳ ಸಹೋದ್ಯೋಗಿ ಮಿತ್ರರು, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಪ್ರಿಯಾಂಕಾ ಅವರ ಪಾಪ, ನನ್ನ ಇಂಟ್ರಕ್ಷನ್ ಪ್ರಿಯಾಂಕಾ ಪಾಪ. ಇಲ್ಲೊಂದು ನಾನು ಒಬ್ಬ ರಿಟೈರ್ಡ್ ಲೆಕ್ಚರರ್. ಒಂದು ಸೋಜಿಗದ ಸಂಗತಿ ಹೇಳ್ಬೇಕು. ಪಂಚಾಯತ್ ಸೆಕ್ರೆಟರಿ ಅವರಾಗಿ ಕೆಲಸ ಮಾಡ್ಲಿಕ್ಕೆ ಇವರು ಅವ್ರ ಸಹೋದ್ಯೋಗಿಗಳಾಗಿದ್ರು. ಅವಾಗ ವಿಷಯ ಗೊತ್ತಾದಾಗ ಏನಂದ್ರು ಇವರು ಅಂದ್ರೆ, ಅಜ್ಜನ ಕೈಯಲ್ಲಿ ಮೊಮ್ಮಗಳ ಕೈಯಲ್ಲಿ ಜೊತೆ ಕೆಲಸ ಮಾಡ್ಬೇಕಾಗಿ ಬಂತಲ್ಲ ನನಗೆ ಅಂತ ಅಜ್ಜ ಮತ್ತು ಮೊಮ್ಮಗಳ ಜೊತೆ ಕೆಲಸ ಮಾಡಿದೆ ನಾನು. ಅದೊಂದು ಬಹಳ ಸೋದಿ ಅಪರೂಪ. ಎಲ್ಲರ ಬಾಳಲ್ಲಿ ಹೀಗೆ ಬರೋದಿಲ್ಲ, ಎಲ್ಲರ ಬಾಳಲ್ಲಿ ಹೀಗೆ ಆಗೋದಿಲ್ಲ. ಸಂದರ್ಭದಲ್ಲಿ ಹೇಳ್ಬೇಕೇನು ಅಂದ್ರೆ, ಇವ್ರ ಹೆಸರು ಪುರುಷೋತ್ತಮ ಅಂತ ಗೊತ್ತಿರಲಿಲ್ಲ, ಬರೀ PN ಪಾಟೀಲ್ ಅಂತ. ಇವರು ಪುರುಷರಲ್ಲಿ ಉತ್ತಮ ಪುರುಷೋತ್ತಮ ಇದ್ದೀರಿ. ನಿಮಗೆ ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಿರಲಿ. ನಾನು ಒಬ್ಬ ನಿವೃತ್ತ ನೌಕರ, ಬಹಳ ತುಂಬಾ ಚೆನ್ನಾಗಿದ್ದೀನಿ. ನಿವೃತ್ತಿ ಆದ್ಮೇಲೆ ಬಿಲ್ಕುಲ್ ಟೆನ್ಷನ್ ಇಲ್ಲ. ಆದ್ರೆ ನೌಕರಿ ಮಾಡುವಂತೆಗೆ ಟೆನ್ಷನ್ ಇದ್ದಿಲ್ಲ ನಿಮಗೆ. ಅಂದ್ರೆ ಇನ್ನೊಂದು ಬಾಳೆ ಆಗುತ್ತೆ, ನೀವು ಬಾಳೆ